ಇವತ್ತಿನ ಪ್ಲ್ಯಾನ್ ಬಂದ್ಬಿಟ್ಟು ಇಲ್ಲೇ ಲೋಕಲ್ ಸೈಟ್ ಸೀಯಿಂಗ್ ಹೋಗ್ತಾ ಇದ್ದೀವಿ. ಒಂದು 3 ಜಾಗನ ಪಿಕ್ ಮಾಡ್ಕೊಂಡಿದ್ದೀವಿ. ಇದೆಯಂತ ತಗೋಬೇಕಾಯ್ತು, ಬಟ್ ಇನ್ನೂ ಹೋಗುತ್ತಲ್ಲ. ದಿಸ್ ಕೇವ್ ಇಸ್ ಫಾರ್ ಕೇವರ್ಸ್ ಆ್ಯಂಡ್ ಎಕ್ಸ್ಪ್ಲೋರರ್ಸ್ ಓನ್ಲಿ. ಕಮಾನ್ ಡಿವಿ. ನವಮಕ್ಕಾಯಿ ಮಚ್ಚ. ಆ ಫಾಲ್ಸ್ ಹೆಸರೇನು? ಆ ಫಾಲ್ಸ್ ಹೆಸರು ನಕಾಮ. ಅದು ಮೊನ್ನೆ ಹೋಗಿದ್ದು. ನವಮಕ್ಕಾಯ? ನೊಕಾಲಿಕಾಯ್. ನೀರೇ ಇಲ್ಲ. ಇನ್ಫ್ಯಾಕ್ಟ್ ನೀರು ಕೆಳಗಡೆವರೆಗೂ ರೀಚ್ ಆಗ್ತಾಯಿಲ್ಲ ನೋಡಿ. ವಾಟರ್ಲೆಸ್ ಫಾಲ್ಸ್. So hello guys, very good morning and welcome back to my channel. Today is Jan 6, day 5 of our northeast ride and ಇಲ್ಲಿದೆ ನೋಡಿ ನಮ್ಮ ಸ್ಟೇ. ನಾನು ರಾತ್ರಿ ನಿಮಗೆ ಸರಿಯಾಗಿ ತೋರ್ಸೋಕ್ಕಾಗಿಲ್ಲ, ಫುಲ್ ಕತ್ಲ ಹೋಗಿತ್ತು. ಸೊ ದಿಸ್ ಇಸ್ ಅ ಸ್ಟೇ. ಇದ್ರದ್ದು ಡೀಟೇಲ್ಸಲ್ಲಿ ಹಾಕ್ತೀನಿ. ಆ್ಯಂಡ್ ನಾವಿದ್ದೀವಿ ಆಫ್ಕೋರ್ಸ್ ಚಿರಾಪುಂಜಿಯಲ್ಲಿ. ಆ್ಯಂಡ್ ಇವತ್ತಿನ ಪ್ಲ್ಯಾನ್ ಬಂದ್ಬಿಟ್ಟು ಇಲ್ಲೇ ಲೋಕಲ್ ಸೈಟ್ ಸೀಯಿಂಗ್ ಹೋಗ್ತಾ ಇದ್ದೀವಿ. ಒಂದು 3 ಜಾಗನ ಪಿಕ್ ಮಾಡ್ಕೊಂಡಿದ್ದೀವಿ. ತುಂಬಾ ವಾಟರ್ ಫಾಲ್ಸ್ ಇದೆ, ಬಟ್ ಓನ್ಲಿ 1 ವಾಟರ್ ಫಾಲ್ ಕವರ್ ಮಾಡ್ತಾಯಿದ್ದೀವಿ. ಯಾಕಂದರೆ ಅನ್ಫಾರ್ಚುನೇಟ್ಲಿ ಈ ಟೈಮಲ್ಲಿ ನೀರು ಜಾಸ್ತಿ ಇಲ್ವಂತೆ. ಅದರಿಂದ ಈಗ ನೌಕಾಮಿಕಾ ವಾಟರ್ ಫಾಲ್ ಅಂತ ಇದೆ, ತುಂಬಾ ಫೇಮಸ್. ಅಲ್ಲಿ ಹೋಗ್ತಾಯಿದ್ದೀವಿ. ಆಮೇಲೆ ಇನ್ನೊಂದೆರಡು ಕೇವ್ಸ್ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ವಾಪಸ್ ಬರ್ತೀವಿ. ಸೊ ಬನ್ನಿ, ಲೆಟ್ಸ್ ಗೆಟ್ ದ ಜರ್ನಿ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್ ಬೈಕ್ಸ್ನ ವಾರ್ಮ್ ಅಪ್ ಮಾಡಬೇಕು. ಸಿಕ್ಕಾಪಟ್ಟೆ ಚಳಿ ಇದೆ, ಆಲ್ಮೋಸ್ಟ್ 11 degrees ರೈಟ್ ನಾವು. ಆ್ಯಂಡ್ ನೀವು ನೋಡ್ಬೋದು ಥರ್ಮಲ್ಸ್ ಹಾಕ್ಕೊಂಡಿದ್ದೀನಿ. ಬೈಕ್ಸ್ ಎಲ್ಲ ವಾರ್ಮ್ ಅಪ್ ಆಗ್ತಾಯಿದೆ ಆ್ಯಂಡ್ ಬಾಯ್ಸ್ ಆರ್ ಆಲ್ ರೆಡಿ. ಸೊ ಹೆಲ್ಮೆಟ್ ಏನು ಹಾಕ್ಕೊಳ್ಳೋದಿಲ್ಲ, ಇಲ್ಲಿ ಆ ಥರನೇ ಇರೋದ್ರಿಂದ. ಆಲ್ರೈಟ್, ಲೆಟ್ಸ್ ಗೋ. This is the entrance to Arwa Caves. So within a first spot, ಬನ್ನಿ ಹೋಗಿ ನೋಡೋಣ. ಸೊ ಬೈಕ್ಸ್ ಎಲ್ಲ ಪಾರ್ಕ್ ಆಗಿದೆ. ಆರ್ವಾ ಕೇವ್ಸ್ಗೆ ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಜಸ್ಟ್ ನೋಡಿ ವ್ಯೂ ಹೆಂಗಿದೆ ಅಂತ. ಜಸ್ಟ್ ಲುಕ್ ಅಟ್ ದಿಸ್ ವ್ಯೂ ಮೈ ಡಿಯರ್ ಫ್ರೆಂಡ್ಸ್. ಲೆಟ್ಸ್ ಗೋ. ಡಿ ಮತ್ತು ಮೋಹನ್ ಈ ಕಡೆ ಹೋಗ್ತಾರೆ, ನಾನು ಈ ಕಡೆ ಹೋಗ್ತೀನಿ. ಬಿಕಾಸ್ ದೇರ್ ಆರ್ 2 ways. ಈ ಕಡೆ ಬಂದ್ಬಿಟ್ಟು ಪ್ಲೆಸೆಂಟ್ ವೇ ಟು ಕೇವ್. ಸೊ ಇವ್ರು ಪ್ಲೆಸೆಂಟ್ ವೇ ತೊಗೊಳ್ತಾರೆ. ವಿಲ್ ಟೇಕ್ ದ ರಗಡ್ ವೇ. ಲೆಟ್ಸ್ ಸಿ ಇಲ್ಲಿ ಏನು ಅಡ್ವೆಂಚರ್ ಇದೆ ಅಂತ. ಒಳ್ಳೆ ಸಖತ್ ಅಡ್ವೆಂಚರ್ಸ್ ಇದೆ ಈ ಟ್ರಯಲ್ಲು. ವರ್ತ್ ಇಟ್. ಆದರೆ ಇದೇ ಥರನೇ ಟ್ರಯಲ್ ತೊಗೊಳ್ಳಿ ನೀವು. ಒಣಗೋಗಿರೋ ವಾಟರ್ ಫಾಲ್. ಸೊ ಇಲ್ಲಿಗೆ ಈ ರಗೆಡ್ ಪಾತ್ ಎಂಡ್ ಆಗಿಬಿಟ್ಟು ನಾರ್ಮಲ್ ಪಾತ್ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಕ್ವೈಟ್ ಫನ್. I can hear Mohan and DV. ಇಲ್ಲಿದ್ದಾರೆ ನೋಡಿ. ಕೇವ್ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ಈ ವ್ಯೂ ನೋಡ್ಕೊಳ್ಳಿ. ಬಂದೆ ಮಚ್ಚ. ದಿಸ್ ಇಸ್ ದ ಕೇವ್. ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಇತ್ತು. ಇಲ್ಲ ಇದು ಶಾರ್ಟ್ಕಟ್ ಆ್ಯಕ್ಚುಲಿ. ಹೆಂಗಿದೆ ಇದು? ಚೆನ್ನಾಗಿದೆ, ಬಟ್ ಆಕೆವಷ್ಟು ಅದು ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಗುರು ನಕಾಮ. ಹೌದು,
ವಾಟರ್ ಇಲ್ಲಲ್ಲ ಸಖತ್ತಾಗಿದೆಯಲ್ಲ ಫಾಸಿಲ್ ಇದೆ ಅಂತ ಹೊರಗಡೆ ಇದೆಯಂತ. ಅವನ ಆಚೆ ಒಬ್ಬ ಆಯ್ತಾ ಗೈಡ್ ಬೇಕಾ ಫಾಸಿಲ್ಸ್ ಇದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾ ತಗೋಬೇಕಾಯ್ತು. ಸೊ ಆ್ಯಕ್ಚುಯಲ್ ಪಾತ್ ಇದು, ಇಲ್ಲೊಂದು ಯಾವುದೋ ಪಾತ್ ಇದೆ. ನಡಿ ಮಚ್ಚ, ನಡಿ ಎಕ್ಸ್ಪ್ಲೋರ್ ಮಾಡೋಣ. ಬಟ್ ತಲೆ ಹುಷಾರು, ಹೆಲ್ಮೆಟ್ಟು ಇಲ್ಲ ನಮಗೆ ತಗೊಂಡ್ರೆ ಅಷ್ಟೇ. ಓಕೆ, ಹೋಗ್ತಾ ಕೆಳಗಡೆ ಅಯ್ಯೋ ಆಗಲ್ಲ ಅವರು ಬಾ ವಾಪಸ್ ಫುಲ್ ಚಿಕ್ಕದಾಗ್ತೈತೆ. ಬಟ್ ಇನ್ನೂ ಹೋಗುತ್ತಲ್ಲ. ಹೋಗುತ್ತೆ, ನೀನು ಹೋಗು, ಎಷ್ಟು ಹೋಗುತ್ತೆ ಒಳ್ಳೆ. ತಲೆ ಮಾತ್ರ ಹುಷಾರು, ಅಷ್ಟೇ. ಆಮೇಲೆ ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಲೈಟ್ ಇದೆ. ಅದೇ ಹಿಂಗೆ ಅಲ್ಲಿ ಹೋಗುತ್ತೆ ಅಬ್ಬಾ ತಲೆ ಹೊಡಿಯತ್ಲಿ. ಮಚ್ಚ, ನೀವು ಆ ಕಡೆಯಿಂದ ಬಂದರೆ ಇಲ್ಲಿ ಕನೆಕ್ಟ್ ಆಗತ್ತೆ. ಕ್ರೇಜಿ ವರ್ತ್ ಎಕ್ಸ್ಪ್ಲೋರಿಂಗ್. ಸೊ ಇಬ್ಬರು ಆ ಕಡೆಯಿಂದ ಬರ್ತಾ ಇದ್ದಾರೆ, ನಾನು ಈ ಕಡೆಯಿಂದ ಬಂದೆ. ಹೋಗ್ತಾನೇ ಇದೆ. ಸೊ ದಿಸ್ ಇಸ್ ದ ಡೆಡ್ ಎಂಡ್. ಇಲ್ಲಿ ಹಾಕಿದೆ ನೋಡಿ, ನೋ ಎಂಟ್ರಿ ಬಿಯಾನ್ ದಿಸ್ ಪಾಯಿಂಟ್. ಹಾಂ ಅಷ್ಟೇ, ಇದೇ ರೂಟಲ್ಲಿ ವಾಪಸ್ ಹೋಗ್ಬೇಕು. ಓಕೆ, ವಿ ಆರ್ ಔಟ್ ಆಫ್ ದ ಕೇವ್. ನೆಕ್ಸ್ಟ್ ಕೇವ್ ಎಲ್ಲಿ ಗುರು? ನೆಕ್ಸ್ಟ್ ಕೇವ್ ಎಲ್ಲಿ? ಇದೊಂದೇನಾ ಇರೋದು? ಓಕೆ ಓಕೆ, ಇಷ್ಟೇ ತಾನೇ ಇವರು ಇಲ್ಲಿರೋದು, ಬೇರೆ ಇಲ್ಲ ಅಲ್ಲ? ಓಕೆ. ಸೊ ಗೈಸ್, ವಿ ಆರ್ ಬ್ಯಾಕ್ ಅಟ್ ದ ಪಾರ್ಕಿಂಗ್ ಲಾಟ್ ಆ್ಯಂಡ್ ಇಲ್ಲಿಂದ ನವಮಕ್ಕಾಯಿ. ಮಚ್ಚ, ಆ ಫಾಲ್ಸ್ ಹೆಸರೇನು? ಆ ಫಾಲ್ಸ್ ಹೆಸರು ನಕಾಮ. ಅದು ಮೊನ್ನೆ ಹೋಗಿದ್ದು. ನವಮಕ್ಕಾಯ? ನೊಕಾಲಿಕಾಯ್ ಫಾಲ್ಸ್ಗೆ ಇವಾಗ ಹೋಗ್ತಾ ಇರೋದು. ಬಾಯ್ಸ್ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ಸ್ ತೊಗೊಳ್ತಾ ಇದ್ದಾರೆ. ತೊಗೊಂಡಿದ ತಕ್ಷಣ ಲೆಟ್ಸ್ ಲೀವ್ ಟು ನೊಕಾಲಿಕಾಯ್ ಫಾಲ್ಸ್. ಸೊ ಗೈಸ್, ನೊಕಾಲಿಕಾಯ್ ಫಾಲ್ಸ್ಗೆ ಆಮೇಲೆ ಹೋಗ್ತೀವಿ, ಯಾಕಂದರೆ ದಟ್ ಈಸ್ ನಿಯರ್ ಟು ದ ಸ್ಟೇ. ಇದು ಇವಾಗೇನು ಬಂದಿದ್ದೇವಲ್ಲ, ಇದು ಬಂದ್ಬಿಟ್ಟು ಮಾಸ್ಮೈ ಕೇವ್ಸ್. ಸ್ವಲ್ಪ ಸ್ಪೆಲ್ಲಿಂಗ್ಸು ಆ್ಯಂಡ್ ಪ್ರೊನೌನ್ಸಿಯೇಷನ್ ಕಷ್ಟ ಈ ಕಡೆ ಅಲ್ಲ. ಸೊ ಫಸ್ಟ್ ಇದು ಮುಗಿಸ್ಕೊಂಡು ಆಮೇಲೆ ನೊಕಾಲಿಕಾಯ್ ಫಾಲ್ಸ್ನ ಮುಗಿಸ್ಕೊಳ್ತೀವಿ. ಸೊ ಬನ್ನಿ, ಲೆಟ್ ಅಸ್ ಗೋ ಅಂಡ್ ಸಿ ಹೌ ದೀಸ್ ಕೇವ್ಸ್ ಆರ್. ಇಲ್ಲಿದೆ ನೋಡಿ ಮಾಸ್ಮೈ ಕೇವ್. Okay, this is the entrance to Maasmai Caves. Let us try now. How far we are able to. ಒಂದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ಓಕೆ, ಇಲ್ಲೆಲ್ಲ ಪ್ಯಾಟ್ರನ್ಸ್ ನೋಡಿ ಯಾವ ರೀತಿ ಇದೆ ಅಂತ, ಕಲ್ಲು. जा सकते हैं?
ವಾ 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 ವಾ. ಓ ಇದು ಟ್ರಿಕ್ಕಿ ಆಗಿದೆ ಗುರು. ದಪ್ಪ ಇರೋರು ಇಲ್ಲೇ ತಗೊಳ್ಕೊಂಡ್ಬಿಡ್ತಾರೆ. ಚೂರು ಹುಷಾರಾಗಿ ಬರಬೇಕು. ವಾವ್ ಹೊಟ್ಟೋಗ್ಬಿಡೋಣ ಬನ್ನಿ. ಬನ್ರೋ ಬನ್ನಿ. ತಗ್ಲುತ್ತೆ. ಎಲ್ ಡಿ ವಿ ಹಾಂ ನಾವು ಇಲ್ಲಿಂದ ರೆಕಾರ್ಡ್ ಮಾಡ್ತಾ ಇದ್ದೀವಿ. ರಂಜನ್ ಬಾ. ಪ್ಲೀಸ್. Okay, let's go. ಹೋಗಿ ಬ್ರೋ. ತಲೆ ಬಗ್ಸ್ಕೊಂಡೇ ಬರಬೇಕು. ವಾವ್. ಅಷ್ಟೇ ತಲೆ. ಓ ಇಲ್ಲಿ ನಾನು ಸ್ವಲ್ಪ ಟ್ರಿಕ್ಕಿ. ಕಮಾನ್ ಡಿ ವಿ. ಮಾಡ್ತಾ ಇದೆಯಾ? ಹಾಂ tight squeeze for DV. Okay. ಇದು ನೋಡಿ ಹೆಂಗೆ ಫಾರ್ಮೇಷನ್ ಆಗಿದೆ ಇದೆಲ್ಲ. ಡಿಸೈನ್ ಆಗ್ಬಿಟ್ಟಿದೆ. ಹಾಂ ನೇಚರ್ಸ್ ಡಿಸೈನ್. ಹೋಗ್ಬಿಟ್ಟು ನೋಡು. ನೀವು ಇಲ್ಲೇ ಇರ್ತೀರಾ? ಹಿಂಗೆ ಬರ್ತೀನಿ. ಓಕೆ ಇಲ್ಲೊಂದು ಎಕ್ಸಿಟ್ ಇದೆ, ಬಟ್ ಅಲ್ಲೇನಿದೆ ಅಂತ ನೋಡ್ಕೊಂಬರೋಣ. ಓ ಇಲ್ಲೂ ಒಂದು ಎಕ್ಸಿಟ್ ಇದೆ ಮೋಹನ್ ಬ್ರೋ. ಹಂಗೆ ಬಂದ್ಬಿಡಿ. ತಿರುಗಿ ಇಲ್ಲೂ ಹೋಗ್ಬೋದಲ್ಲ? I think this cave too. ಆ ಕಡೆಯಿಂದ. Yeah, we could come from this way. Let's enter cave 2. ಓ ಇಷ್ಟು ನ್ಯಾರೋ ಇದೆಯಾ? There's no light. This is only for Ranjan Reddy. ಓಕೆ Small and easy to go. ಲೆಟ್ಸ್ ಸಿ. ಬೇಡ ಇದೆ ಸಾಕು. ರಿಸ್ಕಲ್ಲಿ ಏನು ತೊಗೊಳಲ್ಲ. ಸೊ ಆ ನಕಾವಾ ಕೇವ್ಸಲ್ಲಿ ನಕಮಾ ಕೇವ್ ಅದರಲ್ಲಿ ನಾನು ತೂರ್ಕೊಂಡು ಹೋಗಿದ್ನಲ್ಲ, ಆ ಥರ ಇಲ್ಲಿ ತೂರ್ಕೊಂಡು ಹೋಗ್ಬೇಕು. ತೂರ್ಕೊಂಡು ಹೋದರೆ ಹೋಗ್ಬೋದು. ಮಚ್ಚ ನಾವು ಮೊನ್ನೆ ನಕಾಮಾ ಕೇವ್ ಹೋಗಿದ್ವಲ್ಲ, ಅದ್ರಲ್ಲಿ ನಾನು ತೂರ್ಕೊಂಡು ಹೋದೆ ಗೊತ್ತಾ. ಸೊ ಆ ಥರ ತೂರ್ಕೊಂಡು ಹೋದರೆ ಪ್ಯಾಸೇಜ್ ಇದೆ, ಇಲ್ಲ ಅಂದರೆ ಕಷ್ಟ. ಕೆಳಗಡೆ ಹೋಗ್ಬೇಕಾ? ಹೌದು. ನಿಂದು ಅಲ್ಲ ಮಚ್ಚ, ನಿಂದು ಆರ್ ಸಿ ಕಾರ್ ಇತ್ತಲ್ಲ, ಅದು ತಂದಿದ್ರೆ ಅದು ಕ್ಯಾಮ್ರಾ ಕಟ್ಬಿಟ್ಟು ಕಳಿಸ್ಬೋದಾಗಿತ್ತು.
ಅಲ್ವಾ? ಬಟ್ ಅದು ನಮಗೆ ಡೈರೆಕ್ಷನ್ ಅದು ಹೋಗೋದು ನಮಗೆ ಕಾಣಿಸಲ್ವಲ್ಲ, ಅದಕ್ಕೆ ಅಂತಲೇ ಬೇರೆ ಕಾರ್ಸ್ ಬರುತ್ತೆ. ಫಾಸ್ಟ್ ಆ್ಯಂಡ್ ಫ್ಯೂರಿಯಸಲ್ಲಿ ಯೂಸ್ ಮಾಡಿದಾರಲ್ಲ, ಕಾರಲ್ಲಿ ಕುತ್ಕೊಂಡು ಮಾನಿಟ್ರ್ ಹಾಕ್ಕೊಂಡು ಹಾಗೆ ಹೋಗಿ ನೋಡು ಒಂದ್ಸರಿ. ಹೇಯ್ ಬಟ್ಟೆ ಎಲ್ಲ ಇದ್ದಾಗ ಅದೆಲ್ಲ ಗಲೀಜ್ ಆಗಲ್ಲ, ಹೋಗ್ಬೋದೇನು ತೊಂದರೆ ಇಲ್ಲ. ಆಗಲ್ಲ ಮಚ್ಚ, ಸುಮ್ಮನೆ ಹುಷಾರು ಗುರು. ಸರ್ ಮೇಲೆ ಹಚ್ಕೊಂಡು ಹೋಗೋರು ಹೋಗ್ಬೋದು. ಆ್ಯಕ್ಚುಲಿ ಇಲ್ಲಿ ಏನೇನೋ ಮಲ್ಟಿಪಲ್ ಪ್ಯಾಸೇಜ್ಗಳಿದೆ, ಬಟ್ ಅದೆಲ್ಲ KRC ಮಾತ್ರ. ಹೌದು. ಸೊ ಹೊರಗಡೆನೇ ಹಾಕ್ಬಿಟ್ಟಿದ್ರು ಪ್ರೊಟೆಕ್ಟಿವ್ ಗೇರ್ ಇಲ್ಲ ಅಂದರೆ ಹೋಗಬೇಡಿ ಅಂತ. ಅಪ್ಪ ಈ ಇದ್ರಲ್ಲಿ ಹೆಂಗೋ ಹೋಗ್ತಾರೆ ಮಚ್ಚ ಜನಲ್ಲಿ. ಹಾಂ ಹೋಗ್ತಾರೆ, ಹಂಗೆ US ಅಲ್ಲೆಲ್ಲ ಮಾಡ್ತಾರಲ್ಲ ಆ ಥರ. ಕ್ಯೂರಿಯಾಸಿಟಿ ಕಿಲ್ಸ್ ದ ಕ್ಯಾಟ್. ಲೆಟ್ಸ್ ಗೋ. ಹೆಂಗಿತ್ತು ಬ್ರೋ? ತುಂಬ ನ್ಯಾರೋ. ಇಷ್ಟಕ್ಕೆ ಇಷ್ಟೇ ಅನ್ಸುತ್ತೆ ಮಾಸ್ ಮಾಯ್ ಕೇವ್ಸ್. ನೋಡಿ ಇಲ್ಲೇ ಹಾಕಿದ್ದಾರೆ ಅಟೆನ್ಷನ್ ಅಂತ. ದಿಸ್ ಕೇವ್ ಇಸ್ ಫಾರ್ ಕೇವರ್ಸ್ ಆ್ಯಂಡ್ ಎಕ್ಸ್ಪ್ಲೋರರ್ಸ್ ಓನ್ಲಿ. ಟೂರಿಸ್ಟ್ ವಿತೌಟ್ ಪ್ರೊಟೆಕ್ಟಿವ್ ಫೆಸಿಲಿಟೀಸ್ ಆರ್ ನಾಟ್ ಅಲೌಡ್ ಟು ಎಂಟರ್ ದ ಕೇವ್. ಸೊ ಬೇಸಿಕಲಿ ಹೆಲ್ಮೆಟ್ಗೆ ಒಂದು ಟಾರ್ಚ್ ಇದೆಲ್ಲ ಬೇಕೇ ಬೇಕೆಂದರೆ ಕ್ರಾಲ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಆದ್ದರಿಂದ ಹೋಣ. ಸೊ ಗೈಸ್ ಫೈನಲಿ ನೌಕಾಲಿಕಾಯಿ ಫಾಲ್ಸ್ ಬಂದಿದ್ದೀವಿ. ನೀವು ನೋಡ್ಬೋದು ಒಂದು ಮತ್ತೆ ಅದಕ್ಕೆ ಏನಂತಾರೆ ತಲೆ ಮೇಲೆ ಹಾಕ್ಕೊಂಡಿರೋದು? ವಿಂಟರ್ ಕ್ಯಾಪ್ ಅಷ್ಟೇ ಮಚ್ಚ. ಆ ವಿಂಟರ್ ಕ್ಯಾಪ್, ಯಾಕಂದರೆ ಕಿವಿ ಸಿಕ್ಕಾಬಿಟ್ಟೆ ನೋಡ್ತಾ ಇರುತ್ತೆ ಎಲ್ಲರಿಗೂ. ಸೊ ಬನ್ನಿ ಫಾಲ್ಸ್ ನೋಡೋಣ. ಸ್ಕಲ್ ಕ್ಯಾಪ್ ಕರೆಕ್ಟ್. ಸೊ ಇದೇನೆ ಫಾಲ್ಸು, ನೀರೇ ಇಲ್ಲ. ಇನ್ಫ್ಯಾಕ್ಟ್ ನೀರು ಕೆಳಗಡೆವರೆಗೂ ರೀಚ್ ಆಗ್ತಾಯಿಲ್ಲ ನೋಡಿ. ವಾಟರ್ಲೆಸ್ ಫಾಲ್ಸ್. ಅಲ್ಲೇ ಎಲ್ಲ ವೇಪರೈಸ್ ಆಗಿಬಿಡ್ತಾ ಇದೆ. ಇಲ್ಲಿಂದ ಬರುತ್ತೆ, ಇಲ್ಲಿ ಬರೋ ಅಷ್ಟೊತ್ತಿಗೆ ಅಷ್ಟೇ ಮುಗಿದೋಯ್ತು, ಕೆಳಗಡೆವರು ಹೋಗೋದೇ ಇಲ್ಲ. ಸನ್ ಬೀಳೋದಕ್ಕೆ ಕಾಂಟ್ರಾಸ್ಟ್ ಆಗಿದೆಯಲ್ಲ. ಹೌದು, ಬಟ್ ಅಲ್ಲ ರೇನ್ಬೋ ಫಾರ್ಮ್ ಆಗ್ತಾ ಇಲ್ವೇ? ಅಂದರೆ ಒಂದು ಆ್ಯಂಗಲಲ್ಲಿ ಬೀಳ್ಬೇಕು. ಐ ಮೀನ್ ಸನ್ನು ರೈನ್ಬೋ ಇವಾಗ ಏನಕ್ಕೆ ಫಾರ್ಮ್ ಆಗೋದು? ಅಲ್ಲ ಅಲ್ಲಿ ಆ ಥರ ಇದಾಗ್ತದಲ್ಲ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಫುಲ್ಲು ಫಾಲ್ಸ್ ಇರುತ್ತೆ ಇಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ನೋ ವಾಟರ್ ನೌ. ದಿಸ್ ಇಸ್ ಆಲ್ ವಿ ಹ್ಯಾವ್.